ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯೇಜರ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಹೇಳೋ ಮೊದಲು ಫಸ್ಟ್ಲಿ ಈ ರೆಕಾರ್ಡಿಂಗ್ ನೀವು ಕೇಳ್ತಾ ಇರೋದು ಬೇಸಿಕಲಿ ಇದು ನಾನು ಬೇಸಿಕಲಿ ಹೋಟೆಲ್ಗೆ ಹೋದ್ಮೇಲೆ ನೀವು ಬೇಸಿಕಲಿ ಗೊತ್ತಾಯ್ತಲ್ಲ, ಇದು ವ್ಲಾಗೇ ಇದು. ಸೊ ವ್ಲಾಗಲ್ಲಿ ಇದು ಹೋಟೆಲ್ಗೆ ಹೋದ್ಮೇಲೆ ಮಾಡ್ತಾಯಿದ್ದೀನಿ. ಮೇನ್ ಪ್ರಾಬ್ಲಮ್ ಏನಾಯಿತು ಅಂದರೆ ನಾನು ಸ್ವಲ್ಪ ಮಿಸ್ಟೇಕ್ಸ್ ಮಾಡಿಬಿಟ್ಟೆ ಈ ವ್ಲಾಗಲ್ಲಿ. ಒಂದು ಮಿಸ್ಟೇಕ್ ನೀವು ನೋಡ್ಬೋದು ಈಗ ಆಗುತ್ತೆ ಕಾಮಿಡಿ ಮಿಸ್ಟೇಕು. ಮೈಕ್ ಬಿದ್ದೋಗ್ಬಿಡ್ತು ಬೇಸಿಕಲಿ. ಸೊ ಮೈಕ್ ನಾನು ಫಸ್ಟ್ ಟೈಮ್ ವ್ಲಾಗಿಂಗ್ ಮಾಡೋ ಪ್ಲ್ಯಾನ್ ಇತ್ತು. ಅಂದರೆ ಲಾಸ್ಟ್ ಟೈಮು ನಾನೊಂದು ವ್ಲಾಗಿಂಗ್ ಮಾಡಿದ್ದೆ, ನೀವು ನೋಡಿರ್ಬೋದು ನಂದು ಲಾಸ್ಟ್ ವ್ಲಾಗಲ್ಲಿ, ಕೊಡೈಕೆನಾಲ್ ವ್ಲಾಗಲ್ಲಿ. ಬಟ್ ಇಲ್ಲಿ ಮೈಕ್ ಬಿದ್ದೋಗ್ಬಿಡ್ತು ಬೇಸಿಕಲಿ ನಂದು. ಸೊ ಈ ಮೈಕ್ ಆ್ಯಕ್ಚುಲಿ ನಂದು ಹೊಸ ಆ್ಯಕ್ಷನ್ ಕ್ಯಾಮ್ರಾದು ಮೈಕು. ಸೊ ಇದನ್ನು ಆ್ಯಕ್ಚುಲಿ ಆ್ಯಕ್ಷನ್ ಕ್ಯಾಮ್ರಾಗೂ ಕನೆಕ್ಟ್ ಮಾಡೋಕ್ಕಾಗಿಲ್ಲ. ಅದು ಏನಕ್ಕೆ ಅಂತ ನೀವು ರೀಸನ್ ಚೆಕ್ ಮಾಡ್ಬೋದು. ಬಟ್ ಇಲ್ಲಿ ನಾನು ಬೇಸಿಕಲಿ ಈ ಮೈಕ್ನ ನಂದು ಫೋನ್ಗೆ ಕನೆಕ್ಟ್ ಮಾಡಿಬಿಟ್ಟು ರೆಕಾರ್ಡರ್ ಮೂಲಕ ಮಾಡೋ ಪ್ಲ್ಯಾನ್ ಇದ್ದಿದ್ದು. ಅದೂ ಫ್ಲಾಪ್ ಆಯಿತು. ಏನಕ್ಕೆಂದರೆ ಈ ಮೈಕ್ ಕಂಪ್ಯಾಟಬಲ್ ಇಲ್ಲ ಫೋನ್ ಜೊತೆ. ಇಟ್ ಈಸ್ ಓನ್ಲಿ ಕಂಪ್ಯಾಟಬಲ್, ಎಕ್ಸ್ಕ್ಲೂಸಿವ್ಲಿ ಕಂಪ್ಯಾಟಬಲ್ ವಿತ್ ದಟ್ ಆ್ಯಕ್ಷನ್ ಕ್ಯಾಮ್ರಾ ಮಾತ್ರ, ಇನಿಶು ಅಂತ. ಸೊ ಆ್ಯಕ್ಷನ್ ಕ್ಯಾಮ್ರಾ ಆ ಬಗ್ಗೆ ಎನಿವೆ ನಾನು ಫ್ಯೂಚರಲ್ಲಿ ಡಿಸ್ಕಸ್ ಮಾಡ್ತೀನಿ ಒಂದು ವೀಡಿಯೋದಲ್ಲೇ, ಸಪ್ರೇಟ್ ವೀಡಿಯೋದಲ್ಲೇ. ಬಟ್ ಇಲ್ಲಿ ಇದು ಈ ಥರ ಆಗಿಬಿಟ್ಟಿದೆ. ಸೊ ವ್ಲಾಗು ಎಲ್ಲಿ ಅಂತ ಕೇಳಿದ್ರೆ ಇದು ಬೇಸಿಕಲಿ ಸಕಲೇಶ್ಪುರ ನಿಯರ್ ಬೈ ಮೂಡಿಗೆರೆ ಅಂತ ಇದೆ. ಅಲ್ಲಿ ಒಂದು ಪ್ಲೇಸ್ ಇದೆ, ಹೆಸರು ಮರ್ತೋಯ್ತು. ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪ್ರತಿ ಸಲಿನೂ ಮರ್ತೋಗ್ತಾ ಇದೆ ಹೆಸರು. ಸೊ ಆ ಪ್ಲೇಸ್ ಹತ್ರ ಬೇಸಿಕಲಿ ದೇವರ ಮನೆ ಅಂತ ಒಂದು ಜಾಗ ಇದೆ. ಸೊ ಅಲ್ಲಿ ಹೋಗೋ ಪ್ಲ್ಯಾನ್ ಇತ್ತು. ಸೊ ಅದಕ್ಕೋಸ್ಕರ ಅಲ್ಲಿ ನಾನು ಬುಕ್ ಮಾಡಿದ್ದೆ ಸ್ಟೇನ. ಸೊ ಅಲ್ಲಿ ಹೋಗ್ಬಿಟ್ಟು ಏನೇನು ಮಾಡಿದೆ ಅದನ್ನು ನೀವು ಚೆಕ್ಔಟ್ ಮಾಡ್ಬೋದು ವೀಡಿಯೋದಲ್ಲಿ. ಸೊ ಎನಿವೆ, ಸೊ ವ್ಲಾಗಿಂಗ್ ಈ ಸಲ ಸಿಗೋಲ್ಲ, ಸಾರಿ ಫಾರ್ ದಟ್ಟು. ಬಟ್ ಮೂವ್ ಆನ್ ಆಗಲೇಬೇಕಲ್ಲ, ಹಂಗೆ ವ್ಲಾಗಿಂಗ್ ಮಾಡೋಕ್ಕಾಗಲ್ಲ ಅಂತ ವ್ಲಾಗೇ ತಗೊಳ್ಳದೇ ಇದ್ದರೆ ಕಷ್ಟ ಆಗುತ್ತಲ್ಲ. ಸೊ ಏನೋ ಮಾಡಿದ್ದೀನಿ ವ್ಲಾಗ್ಸ್ನ, ಚೆಕ್ಔಟ್ ಮಾಡಿ. ಸೊ ಮೊದಲು ಯಾವ ಥರ ವ್ಲಾಗ್ಸ್ ಮಾಡ್ತಾರೆ ಅದೇ ಥರನೇ ವ್ಲಾಗ್ಸ್ನ ಮಾಡಿದ್ದೀನಿ. ಸೊ ಚೆಕ್ಔಟ್ ಮಾಡಿ, ಎಂಜಾಯ್ ಮಾಡಿ ವ್ಲಾಗ್ಸ್ನ. ಸೊ ಬೇಸಿಕಲಿ ಈಗ ಹೋಟೆಲ್ ರೀಚ್ ಆಗಿದ್ದೀನಿ. ಸೊ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಡ್ತು, ಮೈಕಲ್ಲಿ ಆ್ಯಕ್ಚುಲಿ ರೆಕಾರ್ಡಿಂಗೇ ನಡೆದಿಲ್ಲ. ಸೊ ನೀವು ಮೋಸ್ಟ್ಲಿ ನಂದು ಸ್ಟಾರ್ಟಿಂಗ್ ರೆಕಾರ್ಡಿಂಗ್ ನೋಡಿರ್ತೀರ ಅಂದರೆ ಇಟ್ ವಿಲ್ ಬಿ ಫ್ರಾಮ್ ದ ಆಫ್ಟರ್ ದ ರೆಕಾರ್ಡಿಂಗ್ ಮಾಡಾದಮೇಲೆ ನಾನು ಮನೇಲಿ ರೆಕಾರ್ಡಿಂಗ್ ಮಾಡಿರ್ತೀನಿ ಮೋಸ್ಟ್ಲಿ. ಬಿಕಾಸ್ ಸಮ್ ಇಶ್ಯೂ ಆಗಿಬಿಡ್ತು, ಅದು ರೆಕಾರ್ಡಿಂಗ್ ಸರಿಯಾಗಿಲ್ಲ. ಸೊ ಟ್ರೈ ಮಾಡ್ತೀನಿ ಈ ಸಲ ಇನ್ನೂ ಬೆಟರಾಗಿ ರೆಕಾರ್ಡಿಂಗ್ ಬರೋ ಥರ ಆಗೋ ಥರ ನೋಡ್ತೀನಿ, ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡಿಬಿಟ್ಟು ನಾನು ಮೇ ಬಿ ಈಗ ದೇವ್ರ ಮನೆಗೆ ಹೋಗ್ತಾ ಇದ್ದೀನಿ ಆಬ್ವಿಯಸ್ಲಿ. ಸೊ ರೆಕಾರ್ಡಿಂಗ್ ಬಗ್ಗೆ ಜಾಸ್ತಿ ಟೆನ್ಷನ್ ತೊಗೊಳ್ಳೋದು ಬೇಡ, ಹೋಗ್ಬಿಟ್ಟು ಎಂಜಾಯ್ ಮಾಡೋಣ ಪ್ಲೇಸಸ್ನ. ಸೊ ಬೇಸಿಕಲಿ ನಾನೀಗ Airbnb ಮೂಲಕ ಬುಕ್ ಮಾಡಿದ್ದೆ ಇಲ್ಲಿ ಮುತ್ತಿಗೆಪುರದಲ್ಲಿ. ಸೊ ಅಲ್ಲಿಂದ ಹೋಗ್ತಾ ಇದ್ದೀನಿ. ಸ್ವಲ್ಪ ಆಫ್ ರೋಡ್ ಸ್ಪಾಟ್ ಇದೆ ಬೇಸಿಕಲಿ, ಚೆನ್ನಾಗಿತ್ತು ಈ ಸ್ಪಾಟು. ಸೊ ಚೆಕ್ಔಟ್ ಮಾಡ್ಬೋದು ನೀವು ಹೆಂಗೆ ಅಂತ. ಸೊ ಒಂದು ಒಂಥರ ಫಾರ್ಮ್ ಹೌಸ್ ಥರ ಇದೆ ಇಲ್ಲಿ. ಸೊ ಇಲ್ಲಿಂದ ಆಚೆ ಬಂದು ಬೇಸಿಕಲಿ ದೇವ್ರ ಮನೆ ಕಡೆ ಹೋಗ್ತಾ ಇದ್ದೀನಿ ಈಗ. ಸೊ ಫಸ್ಟ್ ಸ್ಪಾಟ್ ಅದೇ. ಸೊ ನೋಡ್ಬೋದು ಎಂಥ ಬ್ಯೂಟಿಫುಲ್ ವ್ಯೂ ಇಲ್ಲಿ. ಸೊ ಈ ಥರ ಜಾಗಗಳಲ್ಲಿ ನಿಜ ಹೇಳ್ಬೇಕಂದ್ರೆ ನೀವು ಅಂದರೆ ಡೆಸ್ಟಿನೇಷನ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ನಂದು ಮೇನ್ ಪಾಯಿಂಟು ಈ ವ್ಲಾಗ್ ಮಾಡೋದೇನು ಅಂದರೆ ಮಳೆಯಲ್ಲಿ ನಾನು ನಿಮಗೆ ಅಷ್ಟೊಂದೆಲ್ಲ ಲೆಕ್ಚರ್ ಕೊಟ್ಟು ರೈನಲ್ಲಿ ಹೆಂಗೆ ಡ್ರೈವ್ ಮಾಡಬೇಕು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಲೆಕ್ಚರ್ ಕೊಟ್ಟಿದ್ದೀನಿ. ಸೊ ನಾನೇ ನಿಮಗೆ ಒಂದು ಎಕ್ಸ್ಪೆರಿಮೆಂಟ್ ಅಂತಲ್ಲ, ನನಗೆ ಇಷ್ಟ ಇತ್ತು ಈ ಜಾಗದಲ್ಲಿ ಓಕೆ. ಸೊ ನನಗೆ ಆಬ್ವಿಯಸ್ಲಿ ಮಾಡಿದ್ದೀನಿ ಮೊದಲು, ಬಟ್ ರೈನಲ್ಲೇ ಡ್ರೈವ್ ಮಾಡಬೇಕು ಅಂತ ಮಾಡಿರಲಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ರೈನಲ್ಲೇ ರೈಡ್ ಮಾಡೋಣ ಅಂತ ಒಂದು ಸ್ಪಾಟ್ಗೆ ಹೋಗಿರೋದು. ಸೊ ಆಬ್ವಿಯಸ್ಲಿ ಈಗ ಮಾನ್ಸೂನ್ ಸೀಸನು, ಸೊ ಸ್ವಲ್ಪ ರಿಸ್ಕ್ ಇದೆ ಆಬ್ವಿಯಸ್ಲಿ. ನಾನು ತುಂಬ ಜೋರಾಗಿ ಮಳೆ ಬಂದುಬಿಟ್ರೆ ಏನಾಗುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಬಂದಿಲ್ಲ ಮಳೆ. ಲೈಟಾಗಿ ನಿಮ್ಗೆ ಯಾವ ಥರ ಬೇಕಿತ್ತು ಅದೇ ಥರ ಮಳೆ ಬಂದಿದೆ. ಸೊ ಇಲ್ಲಿ ನೀವು ಚೆಕ್ಔಟ್ ಮಾಡ್ಬೋದು, ಸ್ವಲ್ಪನೇ ಮೊದಲೇ ಮಳೆ ಬಂದಿದೆ, ಸ್ವಲ್ಪ ಅಷ್ಟೇ. ಸೊ ಅದರಿಂದ ಸ್ವಲ್ಪ ವೆಟ್ಟಾಗಿದೆ, ಬಟ್ ಬರ್ತಾ ಮಳೆ ಬರುತ್ತೆ, ಚೆಕ್ಔಟ್ ಮಾಡ್ತಾಯಿರಿ. ಸೊ ಡ್ರಾಪ್ಸ್ ಎಲ್ಲ ಬೀಳುತ್ತೆ ನಂದು ಆ್ಯಕ್ಷನ್ ಕ್ಯಾಮ್ರಾ ಮೇಲೆ. ಸೊ ಅದನ್ನು ಇಗ್ನೋರ್ ಮಾಡಿ. ಸೊ ದ ಥಿಂಗ್ ಈಸ್, ನೀವು ಡೆಫಿನೆಟ್ಲಿ ಈ ಥರ ಸೀಸನಲ್ಲಿ ಈ ಥರ ಪ್ಲೇಸಸ್ ವಿಸಿಟ್ ಮಾಡಬೇಕು. ಕಲರ್ ನೋಡಿ ಎಷ್ಟು ಗ್ರೀನ್ ಆಗಿಬಿಟ್ಟಿದೆ ಫುಲ್ಲು ಸುತ್ತಮುತ್ತ. ಸೊ ಆ ಥರ ನಿಮಗೆ ವ್ಯೂ ನಿಮಗೆ ಈ ಥರ ರೈನಿ ಸೀಸನಲ್ಲಿ ಮಾತ್ರ ಸಿಗೋದು. ಸೊ ಡೆಫಿನೆಟ್ಲಿ ಮಿಸ್ ಔಟ್ ಮಾಡಬೇಡಿ. ಈ ಪ್ಲೇಸ್ ಅಂತೂ ಹೆವಿ ಅಂಡರ್ ರೇಟೆಡ್ ಪ್ಲೇಸು, ದೇವರ ಮನೆ. ಸೊ ಚೆಕ್ಔಟ್ ಮಾಡ್ಬೋದು ಯಾವ ಥರ ಇದೆ, ಸೂಪರ್ ಆಗಿದೆ ಮಾತ್ರ. ಅಲ್ಲಿ ನಿಮಗೆ ಸಿಂಗಲ್ ರೋಡ್ ಥರ ಪ್ಲೇಸಸ್ಸು ಇದೆ, ಒಂಥರ ನೀಟಾಗಿ ಕ್ಲೀನಾಗೂ ಇದೆ ರೋಡು. ತುಂಬ ಏನು ಆಫ್ ರೋಡ್ ತುಂಬ ಕಷ್ಟಪಟ್ಟು ಹೋಗೋ ಥರನೂ ಏನೂ ಇಲ್ಲ. ಸೊ ನಿಮಗೆಲ್ಲ ಕಡೆಯೂ ವ್ಯೂ ಸಿಗುತ್ತೆ ನಿಮಗೆ. ಸೊ ಇದನ್ನು ನಾನು ಕ್ಯಾಮ್ರಾ ಮೂಲಕ ಹೇಳೋಕ್ಕೆ ಆಗೋಲ್ಲ, ನೀವು ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಐನೋ ಕ್ಯಾಮ್ರಾ ಮೂಲಕ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ಆ್ಯಂಡ್ ನಿಮಗೆ
ತೋರಿಸ್ಬಿಟ್ಟು ನಂದು ಸ್ಕಿಲ್ ತೋರಿಸ್ತಾ ಇದ್ದೀನಿ. ಬಟ್ ನಿಮಗೆ ಏನು ವ್ಲಾಗಿಗೆ ಏನೂ ಮಾಡಿಲ್ಲ ಅಂದ್ರೂ ಸುಮ್ಮನೆ ಸುತ್ತಾಡ್ತಾ ಇದ್ರೂ ನಿಮಗೆ ಮಜಾ ಸಿಗುತ್ತೆ. ಸೊ ಇದನ್ನೇನು ಕಷ್ಟಪಟ್ಟು ನಾನು ವ್ಲಾಗ್ ಮಾಡಬೇಕಂತ ಏನೂ ಇಲ್ಲ. ಇದು ನೀವು ಜಸ್ಟ್ ನೀವು ಹೋಗಿ ವಿಸಿಟ್ ಮಾಡಿ, ಎಂಥ ಬ್ಯೂಟಿಫುಲ್ ಪ್ಲೇಸು. ಈ ಥರ ಪ್ಲೇಸಸ್ ನಾವು ಯಾವತ್ತೂ ಮಿಸ್ ಔಟ್ ಮಾಡಬೇಡಿ. ಸೊ ಇಲ್ಲಿ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಸಿಕ್ತು. ಸೊ ಸ್ವಲ್ಪ ಕ್ಯಾಮ್ರಾದಲ್ಲಿ ನಾನು ವ್ಯೂ ತೊಗೊಂಡೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಯಪ್ಪ, ಮಂಜು, ಬೆಟ್ಟ ಸೂಪರ್ ಆಗಿದೆ ಮಾತ್ರ. ಸೊ ಆಲ್ಮೋಸ್ಟ್ ಹತ್ರ ಬಂದುಬಿಟ್ಟಿದೆ ದೇವ್ರ ಮನೆ ಹತ್ರ. ಸೊ ಫುಲ್ ಮಂಜು ಹಿಡಿತಾ ಇದೆ ಅಲ್ಲಿ. ಸೊ ನಾನು ಫಾಗ್ ಲೈಟ್ಸ್ ಹಾಕಬೇಕಾಯ್ತು ನಂದು ಹಂಟರಲ್ಲಿ. ಸೊ ಆ ಥರ ಮಂಜಿತ್ತು ಬೇಸಿಕಲಿ. ಸೊ ಮಳೆನೂ ಇತ್ತು, ಮಂಜು ಇತ್ತು, ಫುಲ್ಲು ನೋಡಿ ಹೆಂಗಿದೆ ಮಂಜಾಗಿದೆ ಫುಲ್ಲು. ಸೊ ಸಕ್ಕದಾಗಿದೆ ಮಾತ್ರ ಪ್ಲೇಸು ಮಾತ್ರ. ವ್ಯೂ ಅಂತೂ ಸಕ್ಕದಾಗಿದೆ. ಸೊ ಇಲ್ಲಿ ನಾನು ಆ್ಯಕ್ಚುಲಿ ನಿಲ್ಲಿಸ್ಬಿಟ್ಟೆ, ಯಾಕಂದರೆ ಮುಂದೆ ಏನೂ ಕಾಣ್ತಾನೆ ಇಲ್ಲ ಅಲ್ಲಿ. ಬಟ್ ಆಮೇಲೆ ಸ್ವಲ್ಪ ಮುಂದೆ ಹೋದರೆ ಕಾಣಿಸ್ತಾ ಇತ್ತು. ಸೊ ಎನಿವೆ ಇಲ್ಲಿ ಸ್ಪಾಟ್ ಹತ್ರನೇ ಬಂದುಬಿಟ್ಟೆ. ಸೊ ಪಾರ್ಕಿಂಗ್ ಏರಿಯಾ ಹುಡುಕ್ತಾ ಇದೆ ಎಲ್ಲಿ ಅಂತ. ಸೊ ಫೈನಲಿ ನಂಗೊಂದು ಪಾರ್ಕಿಂಗ್ ಏರಿಯಾ ಸಿಕ್ತು. ಆ್ಯಂಡ್ ಐ ಥಿಂಕ್ ಇಲ್ಲೇ ಪಾರ್ಕ್ ಮಾಡಿಬಿಟ್ಟೆ ನಾನು ಅಷ್ಟೇ. ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ದೇವಸ್ಥಾನ ಸ್ವಲ್ಪ ದೂರ ಇದೆ. ಸೊ ಅದು ನನಗೆ ಆಮೇಲೆ ನೋಡ್ಕೊಂಡು ಬರೋಣ. ಸೊ ಇಲ್ಲಿ ವ್ಯೂ ಪಾಯಿಂಟ್ ಮೇಯ್ನು ಜನ ಇದಕ್ಕೆ ಬರೋದು. ಸೊ ನೋಡ್ಬೋದು ಫುಲ್ ಮಂಜಾಗಿದೆ, ಸಗದಾಗಿದೆ. ಸೊ ಹೋಪ್ಫುಲಿ ಐ ಥಿಂಕ್ ಇದು ಒಳ್ಳೆ ಟೈಮ್ ಇದು ಬರೋಕ್ಕೆ, ಮನ್ಸೂನ್ ಸೀಸನು. ಸೊ ಡೆಫಿನೆಟ್ಲಿ ನೀವು ಈ ಟೈಮಲ್ಲಿ ಇಲ್ಲಿ ವಿಸಿಟ್ ಮಾಡಿ. ಯಪ್ಪ ಸ್ವಲ್ಪ ಹತ್ತೋದಿದೆ ಇಲ್ಲಿ, ಬಟ್ ಅಲ್ಲಿ ತನಕ ಅಷ್ಟೇ. ಅಲ್ಲಿ ಹೋಗ್ಬಿಟ್ಟು ಒಂದು ವ್ಯೂ ಪಾಯಿಂಟ್ ಇದೆ, ಆ ವ್ಯೂ ಪಾಯಿಂಟ್ ನೋಡಿಬಿಟ್ಟು ಹಾಗೆ ಬಂದ್ಬಿಡೋದು ಅಷ್ಟೇ. ಸೊ ಹೋಪ್ಫುಲಿ ನಿಮಗೆ ಯಪ್ಪ ಏನೋ ಗೊತ್ತಿಲ್ಲ, ಸಕ್ಕತ್ತು ಗೊತ್ತಾಗ್ತದೆ. ಸೊ ನೋಡ್ಬೋದು ಹೆಂಗಿದೆ ಅಂತ. ಆ್ಯಕ್ಷನ್ ಕ್ಯಾಮ್ರಾದಲ್ಲೂ ತೆಗಿತಾ ಇದ್ದೀನಿ ನಾನು, ಸೊ ನಿಮಗೆ ಕ್ಲಿಯರಾಗಿ ಕಾಣಲಿ ಅಂತ. ಸೊ ಹಾಗೆ ಮೇಲೆ ಹೋಗ್ಬಿಟ್ಟು ಇನ್ನೂ ಸ್ವಲ್ಪ ತೆಗೋಣ. ಸೊ ಬೇಸಿಕಲಿ ಇಲ್ಲಿ ಫುಲ್ ಮಂಜಾಗಿರೋದ್ರಿಂದ ಏನು ವ್ಯೂ ಏನೂ ಇಲ್ಲ, ಸುಮ್ಮನೆ ಹೆಸರಿಗೆ ಒಂದು ವ್ಯೂ ಪಾಯಿಂಟ್ ಅಂತ ನಾನು ಆಬ್ವಿಯಸ್ಲಿ ವಿಸಿಟ್ ಮಾಡೋ ಥರ ಆಯಿತು. ಸೊ ಫೋಟೋಗಳೆಲ್ಲ ನೀವು ಚೆಕ್ಔಟ್ ಮಾಡ್ಬೋದು. ಒಂಥರ ಚೆನ್ನಾಗಿ ಬಂದಿದೆ ಇರೋ ಥರ. ಆ್ಯಂಡ್ ನನ್ನ ಬೈಕು. ಸೊ ಆಮೇಲೆ ನಾನು ಬೇಸಿಕಲಿ ಈಗ ಗೋಯಿಂಗ್ ಟುವರ್ಡ್ಸ್ ಒಂದು ವಾಟರ್ಫಾಲ್ ಆ್ಯಕ್ಚುಲಿ. ಸೊ ಇದು ಅಬ್ಬಿ ಫಾಲ್ಸ್ ಅಂತ ವಾಟರ್ ಫಾಲ್ಸ್ ಬೇಸಿಕಲಿ. ಅದರ ಹೆಸರು ಏನೋ ಅಬ್ಬಿ ಫಾಲ್ಸ್ ಅಂತ ಏನೋ ಇದೆ. ಸೊ ಅಲ್ಲಿ ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಇಲ್ಲೊಂದು ಯಾವುದೋ ಫೋಟೋ ಸ್ಪಾಟ್ ಸಿಕ್ತು, ಅದಕ್ಕೆ ಫೋಟೋ ತೊಗೊಂಡೆ. ಸೊ ಎನಿವೆ ಈ ಥರ ನಿಮಗೆ ಒಳ್ಳೊಳ್ಳೆ ಸೀನಿಕ್ ಫೋಟೋಶಾಟ್ ತೆಗಿಬೋದು ನೀವು. ವೀಡಿಯೋಗ್ರಫಿ, ಗೀಲ್ಸ್ ಎಲ್ಲ ಮಾಡ್ಬೋದು ಈ ಜಾಗದಲ್ಲಿ. ಸೊ ಇಲ್ಲಿ ಜಾಗ ಸ್ವಲ್ಪ ಹುಷಾರಾಗಿರಿ. ಗೂಗಲ್ ಮ್ಯಾಪ್ಸ್ ಏನೇನೋ ತೋರಿಸುತ್ತೆ. ನಾನು ಎಲ್ಲೆಲ್ಲೋ ಓಡ್ಬಿಟ್ರೆ ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ವೇಸ್ಟ್ ಆಯಿತು ನನಗೆ ಬಿಕಾಸ್ ಆಫ್ ಗೂಗಲ್ ಮ್ಯಾಪ್ಸು. ಸೊ ಎಲ್ಲೆಲ್ಲೋ ತೋರಿಸ್ತಾ ಇತ್ತು ಅದು. ಸೊ ಕೊನೆಗೆ ನಾನು ಹೆಂಗೋ ಇಲ್ಲಿಂದ ತಪ್ಪಿಸ್ಕೊಂಬಿಡೋಣ ಅಂತ ಸೊ ಜಾಸ್ತಿ ವ್ಲಾಗ್ಸ್ ಮಾಡಿಲ್ಲ ಇದಾದಮೇಲೆ. ಸೊ ಇದಾದಮೇಲೆ ಡೈರೆಕ್ಟಾಗಿ ನಾನು ಅಬ್ಬಿ ಫಾಲ್ಸ ವಾಟೆವರೋ ಅಲ್ಲಿ ನಾನು ಮೀಟ್ ಆಗ್ತೀನಿ ನಿಮಗೆ. ಸೊ ಬೇಸಿಕಲಿ ನಾನು ಈಗ ಮಗಚಹಳ್ಳಿ ಫಾಲ್ಸ್. ಸೊ ಇಲ್ಲಿದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ಇಲ್ಲಿ ನಡ್ಕೊಂಡು ಸ್ಟೆಪ್ಸಲ್ಲಿ ಹೋಗಬೇಕು. ಸೊ ನಾನು ಆಪೋಸಿಟ್ ಡೈರೆಕ್ಷನ್ ಹೆಂಗಿದೆ ಅಂತ ತೋರಿಸ್ತೀನಿ. ಇಷ್ಟೇನಾ ಇದು? ಅಲ್ಲಿ ಮುಂದ್ಗಡೆ ಚೆನ್ನಾಗಿದೆ. ಸೊ ನೋಡ್ಬೋದು ವಾಟರ್ ಫಾಲ್ಸ್ ಹೆಂಗಿದೆ ಅಂತ. ಸಕಲಾಗಿದೆ ವಾಟರ್ ಫಾಲ್ಸು. ಸೊ ಇದು ಸ್ವಲ್ಪ ನಡ್ಕೊಂಡು ಬರಬೇಕು. ಸೊ ಚೆನ್ನಾಗಿದೆ ಇದು. ಸೊ ಈಗ ಒಂದು ಆಫ್ ಬೀಟ್ ಲೊಕೇಶನ್ ಬಂದೀನಿ. ಬೇಸಿಕಲಿ ಸನ್ಸೆಟ್ ಪಾಯಿಂಟ್ ಅಂತ ಇಲ್ಲಿ ಯಾವುದೋ ಇದೆ. ಆ್ಯಕ್ಚುಲಿ ಒಂದು ಫಾಲ್ಸ್ ಇತ್ತು, ಬಟ್ ನನಗೆ ಆ ಫಾಲ್ಸ್ ನೋಡಿಬಿಟ್ಟೆ ಬೋರ್ ಆಗಿಬಿಡ್ತು. ತಿರ್ಗಾ ಇನ್ನೊಂದು ಫಾಲ್ಸ್ ನೋಡಬೇಕಂತ. ಸೊ ಬೇಸಿಕಲಿ ಈ ಸನ್ಸೆಟ್ ಪಾಯಿಂಟ್ ನೋಡಿಬಿಟ್ಟು ವಾಪಸ್ ಹೋಗ್ತೀನಿ. ನನಗೆ ಆ್ಯಕ್ಚುಲಿ ನಿಜವಾಗ್ಲೂ ಹೇಳ್ತೀನಿ, ದೇವರ ಮನೆ ಒನ್ ಆಫ್ ದ ಮೋಸ್ಟ್ ಅಂಡರ್ ರೇಟೆಡ್ ಪ್ಲೇಸಸ್ ಅಂತ ಹೇಳ್ತೀನಿ. ಆ ಥರ ಪ್ಲೇಸ್ ನಾನು ಯಾವತ್ತೂ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಈ ಥರ ಇರುತ್ತೆ ಅಂತ. ತುಂಬಾ ಬ್ಯೂಟಿಫುಲ್ ಇದೆ, ಎಸ್ಪೆಷಲಿ ಮಳೆಗಾಲದಲ್ಲಿ. ಸೊ ಹೋಪ್ಫುಲಿ ಐನೋ ಇವಾಗ ವೀಡಿಯೋ ಮಾಡಿದ್ದೀನಿ, ಇದು ಫೇಮಸ್ ಆಗಿಬಿಟ್ಟು, ಫೇಮಸ್ ಅಂದರೆ ನನ್ನ ವೀಡಿಯೋ ನೋಡಿಬಿಟ್ಟು ಅಂತಲ್ಲ, ಇನ್ ಜನರಲ್ಲು ಇಲ್ಲಿ ಬಂದವ್ರ ವೀಡಿಯೋ ನೋಡಿ ಫೇಮಸ್ ಆಗಿ ಐ ಹೋಪ್ ದಟ್ ಇನ್ನೂ ಜಾಸ್ತಿ ಕ್ರೌಡ್ ಬರ್ತಾ ಇರಲಿ. ಬಟ್ ಸ್ಟಿಲ್ ಸೂಪರಾಗಿದೆ ಜಾಗ ಮಾತ್ರ. ಬ್ಯೂಟಿಫುಲ್ ಪ್ಲೇಸ್ ಟು ವಿಸಿಟ್ಟು. ಸೊ ಈ ಸನ್ಸೆಟ್ ಪಾಯಿಂಟಲ್ಲಿ ಯಾವ ಸನ್ಸೆಟ್ ಕಾಣ್ತಾ ಇಲ್ಲ. ಸೊ ಸುಮ್ಮನೆ ಇಲ್ಲಿ ಒಂದು ಬಂದುಬಿಟ್ಟು ಸುಮ್ಮನೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ಹೋಗ್ತಾ ಇರ್ತೀನಿ ಅಷ್ಟೇ.
ಸೊ ಬೇಸಿಕಲಿ ನಂದು ಬ್ಲಾಗಿಂಗ್ ಮುಗೀತು ಕೊನೆಗೂ. ಸೊ ನಾಳೆ ಒಂದು ಬ್ಲಾಗ್ ಇದೆ ಬೇಸಿಕಲಿ, ಬಿಸ್ಲೆ ಘಾಟ್ ವ್ಯೂ ಪಾಯಿಂಟು. ಸೊ ಅದು ಆ್ಯಕ್ಚುಲಿ ಸಕಲೇಶ್ಪುರ ಹತ್ರ ಇರೋದು. ಸೊ ಅಲ್ಲಿ ವಿಸಿಟ್ ಮಾಡಿಬಿಟ್ಟು ನಾನು ಎಂಡ್ ಮಾಡ್ಬಿಡ್ತೀನಿ ಬ್ಲಾಗ್ನ. ಸೊ ಬೇಸಿಕಲಿ ಇವತ್ತು ನಾನು ಬ್ಲಾಗ್ ಮಾಡಿದ್ದು ಮೋಸ್ಟ್ಲಿ ದೇವರ ಮನೆ ಹತ್ರನೇ ಬ್ಲಾಗ್ ಮಾಡಿರೋದು. ಸೊ ಅದು ಬಿಟ್ಟರೆ ನಾನು ಎಲ್ಲೂ ಐ ಥಿಂಕ್ ಒಂದು ಫಾಲ್ಸ್ ಇತ್ತು, ಅಬ್ಬಿ ಫಾಲ್ಸ್ ಅಂತ, ಐ ಥಿಂಕ್ ಇದೆ ಇಲ್ಲೂ ಒಂದು ಅಬ್ಬಿ ಫಾಲ್ಸ್ ಅಂತ ಇದೆ. ಸೊ ಅದಕ್ಕೆ ಹೋಗ್ಬಿಟ್ಟು ವಿಸಿಟ್ ಮಾಡಿದೆ. ಅದು ಬಿಟ್ಟರೆ ಏನು ಮಾಡೇ ಇಲ್ಲ ಆ್ಯಕ್ಚುಲಿ. ಇದು ದೇವರ ಮನೆಯಲ್ಲೇ ಮೋಸ್ಟ್ ಟೈಮ್ ಸ್ಪೆಂಡ್ ಮಾಡಿದೆ. ತುಂಬಾ ಒಳ್ಳೆ ಅಟ್ಮಾಸ್ಫಿಯರ್ ಇತ್ತು ನಿಜವಾಗ್ಲೂ. ನನಗೆ ಈ ಥರ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಸೂಪರಾಗಿತ್ತು ನಿಜವಾಗ್ಲೂ. ಆ್ಯಂಡ್ ವೆದರ್ ಅಂತೂ ಆಸಮ್ ಆಗಿತ್ತು. ಇಟ್ ವಾಸ್ ನಾಟ್ ಲೈಕ್ ತುಂಬ ಮಳೆ ಬರ್ತಾ ಇರೋ ಥರ ಇಲ್ಲ, ಇಟ್ ಲೈಕ್ ಇರಿಟೇಟಿಂಗ್ ಮಳೆನೂ ಇಲ್ಲ, ಲೈಟಾಗಿ ಏನು ಮಿಸ್ಟ್ ಇತ್ತು. ವೆರಿ ಬ್ಯೂಟಿಫುಲ್ ಅಟ್ಮಾಸ್ಫಿಯರ್ ಇತ್ತು. ಸೊ ಎಲ್ಲ ಚೆಕ್ಔಟ್ ಮಾಡಿರ್ತೀರಾ ನೀವು ವ್ಲಾಗ್ಸ್ನ. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು ವ್ಲಾಗ್ಸು, ಸೂಪರ್ ಆಗಿದೆ. ಒಂದೇ ಒಂದು ಜಾಗ ಮೇನ್ಲಿ ಹೋಗಿದ್ದು, ಅದು ಬಿಟ್ಟರೆ ನಾನು ಹೇಳಿದೆ ನೋಡಿ ಅದು ಅಬ್ಬಿ ಫಾಲ್ಸ್ ಅಂತ ಒಂದಿದೆ ಜಾಗ. ಪ್ಲೇಸ್ ಬಂದುಬಿಟ್ಟು ಅಲ್ಲಿ ನಾನು ಜಸ್ಟ್ ಹೋದೆ, ತುಂಬ ಕ್ರೌಡೆಡ್ ಆಗಿತ್ತು. ಸೊ ನನಗೆ ಇನ್ನೊಂದು ಯಾವುದೋ ಫಾಲ್ಸ್ ಇತ್ತು ಆ್ಯಕ್ಚುಲಿ ಅದೇ ಥರನೇ, ಅದೇ ಹೆಸರು ಅಬ್ಬಿ ಫಾಲ್ಸ್, ಯಾವುದೋ ಇನ್ನೊಂದು ಏರಿಯಾದ ಅಬ್ಬಿ ಫಾಲ್ಸ್, ಅದೇನೋ ಏನಕ್ಕೆ ಅಬ್ಬಿ ಫಾಲ್ಸ್ ಅಂದರೆ ಗೊತ್ತಿಲ್ಲ. ಬಟ್ ಆ ಪ್ಲೇಸು ಹೋಗೋಣ ಅಂತ ಪ್ಲ್ಯಾನ್ ಹಾಕಿದೆ. ಬಟ್ ಆಮೇಲೆ ಏನೋ ಅಂತ ನನಗೆ ಅಷ್ಟು ಕ್ರೌಡೆಡ್ ಪ್ಲೇಸಸ್ಗಳು ಇಷ್ಟ ಇಲ್ಲ. ಸೊ ಅದು ಕ್ರೌಡೆಡ್ ಅಂತ ಇದೇ ಈ ವಾಟರ್ ಫಾಲೇ ಕ್ರೌಡೆಡ್ ನೋಡ್ಬಿಟ್ಟು ಅದು ಸ್ಕಿಪ್ ಮಾಡಿದೆ ನಾನು. ಅದಾದಮೇಲೆ ನಾನು ಸನ್ಸೆಟ್ ಪಾಯಿಂಟ್ ಅಂತ ಹೋಗಿದ್ದೀನಿ. ಸೊ ಬೇಸಿಕಲಿ ಅಲ್ಲಿ ಏನೂ ಇರಲಿಲ್ಲ, ಜಸ್ಟ್ ಖಾಲಿ ಜಾಗ ಇತ್ತು. ಸ್ವಲ್ಪ ನಾನು ರೀಲ್ಸ್ಗೆ ವೀಡಿಯೋಸ್ ಮಾಡಿದ್ದೀನಿ. ರೀಲ್ಸು ಸುಮ್ಮನೆ ಒಂದು ಸಿನಿಮ್ಯಾಟಿಕ್ ಆಗಿ ಒಂದು ರೀಲ್ಸು ನೋಡಿ ಎಂಜಾಯ್ ಮಾಡಿ. ಸೊ ಚೆನ್ನಾಗಿತ್ತು ಓವರಾಲ್. ನನಗೆ ಬೇಸಿಕಲಿ ಇದು ದೇವರ ಮನೆ ಇಟ್ ವಾಸ್ ಅ ಸರ್ಪ್ರೈಸ್ ಫಾರ್ ಮೀ. ಒಂದು ಅಂಡರ್ ರೇಟೆಡ್ ಪ್ಲೇಸ್ ಅಂತ ಅನ್ನಿಸ್ತಾ ಇದೆ ಆನೆಸ್ಟ್ಲಿ. ಆ್ಯಕ್ಚುಲಿ ನಾನು ಸಕಲೇಶ್ಪುರ ಅಂತ ಹೇಳಿದ್ದೀನಿ ವ್ಲಾಗ್ಸಲ್ಲಿ ನಾನು, ಬಟ್ ಇಟ್ ವಾಸ್ ನಾಟ್ ಎಕ್ಸಾಕ್ಟ್ಲಿ ಸಕಲೇಶ್ಪುರ. ಇದು ಐ ಥಿಂಕ್ ಇದು ಸಕಲೇಶ್ಪುರದಿಂದ ದೂರ, ಹಾಸನಿಗೆ ಹತ್ತಿರ ಜಾಸ್ತಿ. ಬಟ್ ಕೆಳಗಡೆ ಹೋದರೆ ನಿಮಗೆ ಸಕಲೇಶ್ಪುರ, ಐ ಥಿಂಕ್ ಸಕಲೇಶ್ಪುರದವರು ಇನ್ ಕೇಸ್ ಯಾರು ಸಕಲೇಶ್ಪುರ ವಿಸಿಟ್ ಮಾಡಿದೆ ಐ ಥಿಂಕ್ ಈ ಪ್ಲೇಸಸ್ನ ಎಲ್ಲ ವಿಸಿಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ಬಟ್ ನಾನು ಈ ಪ್ಲೇಸ್ ವಿಸಿಟ್ ಮಾಡಿಬಿಟ್ಟು ಸಕಲೇಶ್ಪುರ ವಿಸಿಟ್ ಮಾಡೋಣ ಅಂತ ಪ್ಲಾನ್ ಇರ್ತಿದೆ, ಅದು ಸ್ವಲ್ಪ ಫ್ಲಾಪ್ ಆಯಿತು. ಆಮೇಲೆ ಆಬ್ವಿಯಸ್ಲಿ ನೀವು ವೀಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿರ್ಬೋದು ಏನಾಗಿರ್ಬೋದು ಅಂತ ಒಂಥರ. ಸೊ ಬೇಸಿಕಲಿ ನಾನು ಒಂದು ಹೊಸ ಆ್ಯಕ್ಷನ್ ಕ್ಯಾಮ್ರಾ ತೊಗೊಂಡಿದ್ದೀನಿ. ಸೊ ಇದು ನೋಡ್ಬೋದು ಹಿನಿಶೋದು ಆ್ಯಕ್ಷನ್ ಕ್ಯಾಮ್ರಾ. ಸೊ ಇದಕ್ಕೆ ನಾನು ಬೇಸಿಕಲಿ ಇದನ್ನ ಮೇನ್ ರೀಸನ್ ತೊಗೊಂಡಿದ್ದೆ ಈ ಮೈಕ್ಗೋಸ್ಕರ. ಬಟ್ ಒಂದು ದೊಡ್ಡ ಮಿಸ್ಟೇಕ್ ಮಾಡಿಬಿಟ್ಟೆ ನಾನು. ಅದೇನು ಮಿಸ್ಟೇಕ್ ಅಂತ ಸರಿ ಹೇಳ್ತೀನಿ ನೋಡಿ. ಸೊ ಬೇಸಿಕಲಿ ನೀವು ನೋಡ್ಬೋದು ಇದಕ್ಕೆ ನಾನು ಕವರ್ ಈ ಥರ ಇದೆ. ಸೊ ಕವರ್ಗೆ ಮೈಕ್ ಕನೆಕ್ಟ್ ಮಾಡೋಂಥದ್ದು ಯಾವುದೂ ಇಲ್ಲವೇ ಇಲ್ಲ. ಸೊ ನಾನು ಇದನ್ನು ಐ ಡೋಂಟ್ ನೋ, ಒಳ್ಳೆ ಪೆದ್ದ ಥರ ನೋಟಿಸೇ ಮಾಡಲಿಲ್ಲ. ಆ್ಯಕ್ಚುಲಿ ಅವರು ಕೊಟ್ಟಿದ್ದಾರೆ ಒಂದು, ಇಲ್ಲಿ ನೋಡ್ಬೋದು ಸ್ಕ್ರೂ ಥರ ಇದೆ ನೋಡಿ, ಈ ಸ್ಕ್ರೂ ಥರ ಕನೆಕ್ಟ್ ಮಾಡೋದಕ್ಕೆ ಒಂದು ಕೊಟ್ಟಿದ್ದಾರೆ. ಸೊ ಇದ್ರ ಜೊತೆಗೆ ಈ ಏನು ನಟ್ಟು ಬೋಲ್ಟ್ ಥರ ಇದೆ ನೋಡಿ, ಅದ್ರ ಜೊತೆ ಇನ್ನೊಂದು ಕನೆಕ್ಟ್ ಮಾಡಿಬಿಟ್ಟು ಇದನ್ನು ಡೈರೆಕ್ಟಾಗಿ ಕನೆಕ್ಟ್ ಮಾಡೋ ಥರ ಇತ್ತು. ಸೊ ಅದನ್ನು ನಾನು ತೊಗೊಂಡು ಬರಲಿಲ್ಲ. ಬೈ ಮಿಸ್ಟೇಕ್ ನಾನು ಅದನ್ನು ಯೋಚನೆ ಮಾಡಲಿಲ್ಲ ನಾನು ಆ್ಯಕ್ಚುಲಿ. ಸೊ ಇದನ್ನು ವೈರ್ಲೆಸ್ಸು ಇದೆ ಆ್ಯಕ್ಚುಲಿ, ಇವರು ವೈರ್ಲೆಸ್ಸು ಕೊಟ್ಟಿದ್ದಾರೆ ಬೇಸಿಕಲಿ ಮೈಕು. ಬಟ್ ಸ್ಟಿಲ್ ನಾನು ವೈರ್ಲೆಸ್ ಮೈಕಲ್ಲಿ ನೀವು ವ್ಲಾಗಿಂಗ್ ಮಾಡಬೇಕಾದ್ರೆ ಹೆಲ್ಮೆಟ್ ಒಳಗಡೆಯಿಂದ ಅದು ಬರಲ್ಲ ಅದು ಬೇಸಿಕಲಿ ಅದು. ಸೊ ಅದಕ್ಕೋಸ್ಕರನೇ ಇದು ತೊಗೊಂಡಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ಡೆಫಿನೆಟ್ಲಿ ಇದನ್ನ ಯೂಸ್ ಮಾಡ್ತೀನಿ. ಸೊ ಮಿಸ್ ಔಟ್ ಆಯಿತು. ನೀವು ಕೇಳ್ಬೋದು ನಾನು ಏನಕ್ಕೆ GoProನೋ DJನೋ ಆರ್ Insta360 ದೀಸ್ ಆರ್ ದಿ ಮೋಸ್ಟ್ ಪಾಪ್ಯುಲರ್ ಆ್ಯಕ್ಷನ್ ಕ್ಯಾಮ್ರಾ. ಸೊ ನಾನು ಅದಕ್ಕೆ ಅಪ್ಗ್ರೇಡ್ ಮಾಡಬೇಕಿತ್ತು. ಐನೋ ಸಾಕಷ್ಟು ಜನ ಕಾಮೆಂಟ್ ಸೆಕ್ಷನಲ್ಲಿ ನಾನು ನೋಡಿದ್ದೀನಿ ದಟ್ ಮೆನ್ಷನ್ ಮಾಡಿದ್ರು ದಟ್ ಬೇಸಿಕಲಿ ನಂದು ವೀಡಿಯೋ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ, ಸ್ವಲ್ಪ ಶೇಕಿ ಆಗಿದೆ ಅಂತೆಲ್ಲ. ಸೊ ಈ ವಿಡಿಯೋ ತೊಗೊಳೋದ್ರಿಂದ ಈ ಆ್ಯಕ್ಷನ್ ಕ್ಯಾಮ್ರಾ ತೊಗೊಳೋದ್ರಿಂದ ಐ ಡೋಂಟ್ ಥಿಂಕ್ ಆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಅನ್ಸುತ್ತೆ. ಸ್ವಲ್ಪ ಮಟ್ಟಿಗೆ ಸಾಲ್ವ್ ಆಗ್ಬೋದು. ಅದಕ್ಕಿಂತ SJ ಕ್ಯಾಮ್ಗಿಂತ ಬೆಟರ್ ಇದೆ. SJ ಕ್ಯಾಮ್ರಾನು ಯೂಸ್ ಮಾಡಿದ್ದೀನಿ ಫ್ರಂಟ್ ಕ್ಯಾಮ್ರಾ ಆಗಿ, ನೀವು ನೋಡ್ಬೋದು ವ್ಲಾಗಲ್ಲಿ. ಸೊ ಬಟ್ ದ ಥಿಂಗ್ ಇಸ್ ನಂದೇನು ಪ್ಲ್ಯಾನ್ ಇರೋದಂದರೆ ಇದನ್ನು ಫ್ಯೂಚರಲ್ಲಿ ನಾನು ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡೋಣ ಅಂತ. ಸೊ ಐ ಥಿಂಕ್ ನನಗೆ ಪ್ಲ್ಯಾನ್ ಇದೆ ಆ್ಯಕ್ಚುಲಿ. ಈ 3 ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ನನಗೆ ಇದೊಂದು ವೀಡಿಯೋನೇ ಮಾಡ್ತೀನಿ ಡೋಂಟ್ ವರಿ, ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಯಾವ್ದು ಸೆಲೆಕ್ಟ್ ಮಾಡಬೇಕಂತ. ನನಗೆ ಪರ್ಸ್ನಲಿ ಇಷ್ಟ ಆಗಿರೋದು DJI ಆ್ಯಕ್ಷನ್ 4, ಆ್ಯಕ್ಷನ್ 3ನೂ ಓಕೆ. ಆ್ಯಕ್ಚುಲಿ ಆ್ಯಕ್ಷನ್ 3 ತೊಗೋಬೋದಿತ್ತು ನಾನು, ಅನ್ಫಾರ್ಚುನೇಟ್ಲಿ ನಾನು ಇದನ್ನು ತೊಗೊಂಡೆ ಬಿಕಾಸ್ ನನಗೆ ಮೇನ್ಲಿ ಬೇಕಾಗಿದ್ದು ವ್ಲಾಗಿಂಗು. ಸೊ ಅದರಲ್ಲಿ ಮೈಕ್ ಏನು ಸೆಟಪ್ ಸಿಗಲ್ಲ, ನೀವು ಮೈಕ್ ಹುಡುಕೋದು ತುಂಬ ಕಷ್ಟ ಇದೆ. ಅದು ತುಂಬ ಬೇರೆ ಪರ್ಚೇಸಸ್ಸು ಮಾಡಬೇಕು ನೀವು ದೊಡ್ಡ ಲೈಕ್ ಆ್ಯಕ್ಷನ್ ಕ್ಯಾಮ್ರಾ ತೊಗೊಳ್ತೀರ ಅಂದರೆ ವೀಡಿಯೋ ಕ್ವಾಲಿಟಿ ಎವ್ರಿಥಿಂಗ್ ವಿಲ್ ಬಿ ಫೈನ್. ಬಟ್ ನಿಮಗೆ ವಾಯ್ಸ್ಗೋಸ್ಕರ ಆ್ಯಂಡ್ ಅದರ್ ಲೈಕ್ ನಿಮಗೆ ಮೌಂಟಿಂಗ್ ಸೆಟಪ್ಪು ನೀವೇ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಒಂದೇ ಸಲ ಇವಾಗ ನಂಗೆ ಅಷ್ಟು ಅರ್ಜೆಂಟಾಗಿ ಇನ್ವೆಸ್ಟ್ ಮಾಡೋದು ಬೇಡ, ಫಸ್ಟ್ ನಾನು ವ್ಲಾಗಿಂಗ್ ಮಾಡೋದು ಕಲಿಯೋಣ ಅಂತ ಇದ್ದು. ನಾನು ಸ್ವಲ್ಪ ಸ್ಲೋ ಲರ್ನರ್ ಆ್ಯಕ್ಚುಲಿ. ಸೊ ಹಂಗೆ ಪ್ಲ್ಯಾನ್ ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ಏನು ಮಾಡೋದು, ಈ ಥರ ಆಯಿತು. ಸೊ ಎನಿವೆ ಇದನ್ನ ಎಂಡ್ ಮಾಡ್ತೀನಿ. ಸೊ ನೀವು ಹೋಪ್ಫುಲಿ ನೀವು ಎಂಜಾಯ್ ಮಾಡಿರ್ತೀರ ವ್ಲಾಗ್ಸ್ನ. ಸೊ ಬೇಸಿಕಲಿ ನಾಳೆ ಅದೇ ಜಸ್ಟ್ ನಾನು ನಿಮಗೆ ಏನೇನು ಬಿಸ್ಲೆ ಘಾಟಲ್ಲಿ ಯಾವ ಥರ ಇಟ್ಸ್ ಜಸ್ಟ್ ಒಂದು ವ್ಯೂ ಪಾಯಿಂಟ್ ಅಷ್ಟೇ. ಅದ್ರದ್ದು ಒಂದು ಸಣ್ಣ ಮೇ ಬಿ ಥ್ರೂ ದ ಸ್ವಲ್ಪ ಏನು ಹೇಳಿ ವ್ಲಾಗಿಂಗ್ ಅಂದರೆ ವೀಡಿಯೋ ಅಷ್ಟೇ ಆ್ಯಕ್ಷನ್ ಕ್ಯಾಮ್ರಾ ಮುಂದೆ ಹೋಗ್ಬಿಟ್ಟು ಕ್ಲೋಸ್ ಮಾಡಿಬಿಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ನೀವು ಸಪೋರ್ಟ್ ಮಾಡಿದ್ದಕ್ಕೆ. ನಾನು ಕಾಮೆಂಟ್ ಸೆಕ್ಷನ್ ಡೆಫಿನೆಟ್ಲಿ ರೀಡ್ ಮಾಡ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ಐ ನೋ ನೀವು ಸಾಕಷ್ಟು ಜನ ಹೇಳಿದ್ದೀರಾ ಕಂಟೆಂಟ್ ಚೆನ್ನಾಗಿದೆ ಬಟ್ ವೀಡಿಯೋ ಕ್ವಾಲಿಟಿ ಇಂಪ್ರೂವ್ ಮಾಡಬೇಕಂತ. ಆ್ಯಂಡ್ ಆಲ್ಸೋ ಐ ಫೀಲ್ ದಟ್ ನನ್ನ ಪ್ರೆಸೆಂಟೇಷನು ಇಂಪ್ರೂವ್ ಮಾಡಬೇಕು. ಸ್ವಲ್ಪ ಲರ್ನ್ ಮಾಡ್ತೀನಿ ನಾನು ಯಾವ ಥರ ಲೈಕ್ ಟಾಪ್ ಯೂಟ್ಯೂಬರ್ಸ್ ಯಾವ ಥರ ಪ್ರೆಸೆಂಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾರೆ ಸಾಕಷ್ಟು ಜನ. ಐ ಥಿಂಕ್ ಪ್ರೆಸೆಂಟೇಷನ್ ತುಂಬ ಇಂಪಾರ್ಟೆಂಟ್. ಐ ನೋ ಕಂಟೆಂಟ್ ಐ ಫೀಲ್ ನಿಮಗೆಲ್ಲರಿಗೂ ಇಷ್ಟ ಆಗ್ತದೆ, ಬಟ್ ಐ ನೋ ಪ್ರೆಸೆಂಟೇಷನ್ ಕಡೆನೂ ಗಮನ ಕೊಡ್ತೀನಿ. ಆ್ಯಂಡ್ ಆಲ್ಸೋ ವೀಡಿಯೋ ಕ್ವಾಲಿಟಿ ಇಂಪ್ರೂವ್ ಮಾಡ್ತೀನಿ. ಮೋಸ್ಟ್ ಪ್ರಾಬ್ಲಿ DJI ಆ್ಯಕ್ಷನ್ 4 ನಾನು ಆರ್ ಆ್ಯಕ್ಷನ್ 3 ವಿಚ್ ಎವರ್ ನನಗೆ ಬಜೆಟಲ್ಲಿ ಸಿಗುತ್ತೆ ಅದನ್ನು ಐ ಥಿಂಕ್ ಅದೇ ಇರುತ್ತೆ ನೋಡಿ.
ಫ್ಲಿಪ್ಕಾರ್ಟ್ ಸೇಲ್ ಗೀಲು ಅಂತ ದೀಪಾವಳಿ ಟೈಮಲ್ಲಿ, ಆ ಟೈಮಲ್ಲಿ ನಾನು ಮೋಸ್ಟ್ಲಿ ಸಮ್ವೇರ್ ಅದಕ್ಕಿಂತ ಮುಂಚೆನೇ ತೊಗೋತೀನಿ, ಬಿಕಾಸ್ ಆ ಟೈಮಲ್ಲಿ ಫುಲ್ ಖಾಲಿ ಆಗಿಬಿಡುತ್ತೆ. ಸೊ ನೋಡ್ತೀನಿ ಅದು ಯಾವುದೋ ಒಂದು ಟೈಮಲ್ಲಿ ಇಂಡಿಪೆಂಡೆನ್ಸ್ ಡೇನಾಗ ಯಾವುದೋ ಒಂದು ದಿನ ಐ ಮೈಟ್ ಬೈ ದಟ್. ಸೊ ಸ್ವಲ್ಪ ನಾನು ಬಜೆಟ್ ಅದಕ್ಕೋಸ್ಕರ ಸೆಟಪ್ ಮಾಡ್ತಾಯಿದ್ದೀನಿ. ಸೊ ಬೈ ದ ಟೈಮ್ ಅದು ಇದನ್ನು ಯೂಸ್ ಮಾಡಿಬಿಟ್ಟು ನಿಮಗೆ ವ್ಲಾಗಿಂಗ್ ಸೆಟಪ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸಪೋರ್ಟ್ ಮಾಡಿರೋದಕ್ಕೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಬೆಳಿಗ್ಗೆ 7 ಗಂಟೆಗೆ ಈ ಥರ ಸೀನು ಸಕ್ಕದಾಗಿತ್ತು ನೋಡೋಕ್ಕಂತೂ. ಸೊ ನಾನು ಬೇಸಿಕಲಿ ಸ್ವಲ್ಪ ಲೇಟಾಗಿ ಹೊರಟೆ, ಏನಕ್ಕೆ ಅಲ್ಲಿರೋ ಹೋಸ್ಟ್ ಅವ್ರು ಹೇಳಿದರು ದಟ್ ಬೆಳಗ್ಗೆ ಆನೆ ಕಾಟ ಇರುತ್ತೆ ಅಂತ. ಸೊ ಮಂಜಲ್ಲಿ ಕಾಣಲ್ಲ ಆನೆ ಅಂತ. ಸೊ ನೋಡಿ ಈಗ ಮನೆಯಿಂದ ಆಚೆ ಹೋಗ್ತಾ ಇದ್ದೀನಿ. ಸೊ ಸಕ್ಕದಾಗಿತ್ತು ಸರ್ವಿಸು. ಆ್ಯಂಡ್ ಬಿಸ್ಲೆ ಘಾಟ್ ಟುವರ್ಡ್ಸ್ ಹೋಗ್ತಾ ಇದ್ದೀನಿ. ನಾನು ಯಾವುದೋ ವ್ಯೂ ಪಾಯಿಂಟ್ ಆ್ಯಕ್ಚುಲಿ ನೋಡಲಿಲ್ಲ. ನನಗೆ 2 ವ್ಯೂ ಪಾಯಿಂಟ್ ನೋಡೋ ಪ್ಲ್ಯಾನ್ ಇತ್ತು, ಬಿಸ್ಲೆ ಘಾಟ್ ಮತ್ತು ಪತ್ಲ ಬೆಟ್ಟ. ಬಟ್ ಯಾವುದೋ ವ್ಯೂ ಪಾಯಿಂಟ್ ನೋಡಿಲ್ಲ. ಬಟ್ ನಂಗೆ ಸ್ವಲ್ಪನೂ ರಿಗ್ರೆಟ್ ಇಲ್ಲ, ಬಿಕಾಸ್ ಈ ಥರ ಬ್ಯೂಟಿಫುಲ್ ರೋಡ್ಸ್ ಮೂಲಕ ಹೋಗಿದೆ ನಾನು. ನಿಜವಾಗ್ಲೂ ನನಗೆ ತುಂಬಾ ತೃಪ್ತಿ ಆಯಿತು ಈ ಥರ ರೋಡ್ಸು. ಮಳೆಯಲ್ಲಿ ಈ ಥರ ರೋಡ್ಸಲ್ಲಿ ಎಂಥ ಪ್ಲೆಷರು, ಸೂಪರ್ ಪ್ಲೆಷರು. ಆಬ್ವಿಯಸ್ಲಿ ಇದು ಲದ್ದಾಖ್ ಸೀಸನು, ನನಗೆ ಗೊತ್ತು ನಿಮಗೆಲ್ಲ ಪ್ಲ್ಯಾನ್ಸ್ ಇದೆ ಲದ್ದಾಖ್, ಡೆಫಿನೆಟ್ಲಿ ಹೋಗಿ. ಬಟ್ ಇಫ್ ಯು ಮಿಸ್ ಮಾಡ್ತಾಯಿದ್ದೀರ ಲದ್ದಾಖ್ ಅಂದರೆ, ಈ ಥರ ಸೀಸನಲ್ಲಿ ಮಲೆನಾಡಲ್ಲಿ ಈ ಥರ ರೈನ್ ಮೂಲಕ ಹೋಗೋದು ಮಜಾನೇ ಬೇರೆ ಇರುತ್ತೆ. ಸೊ ಅದು ಲದ್ದಾಖ್ ಮಿಸ್ ಮಾಡ್ತಾಯಿದ್ದೀರ ಅಂದರೆ ಇದನ್ನಂತೂ ಮಿಸ್ ಮಾಡಬೇಡಿ. ನಿಯರ್ ಬೈ ನಿಮ್ಮ ಲೊಕೇಶನ್ನೇ ಇರುತ್ತೆ. ಸೊ ಆರಾಮಾಗಿ ಹೋಗ್ಬಿಟ್ಟು ಎಂಜಾಯ್ ಮಾಡಿ. ಸೊ ಆಲ್ರೆಡಿ ನಾನು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಾಯಿತು. ಸೊ ಈ ಥರ ಲೊಕೇಶನ್ಸ್ಗೆ ಹೋಗಿ. ಇನ್ನೂ ತುಂಬ ಲೊಕೇಶನ್ಸ್ ಇರುತ್ತೆ, ಬಟ್ ದೇವರ ಮನೆ ಅಂತೂ ರಿಯಲಿ ವೆರಿ ಮಚ್ ರೆಕಮೆಂಡೆಡ್. ಆ್ಯಂಡ್ ಆಲ್ಸೋ ದೇವರ ಮನೆಯಿಂದ ಬಿಸ್ಲೆ ಘಾಟ್ ಹೋಗುತ್ತಲ್ಲ ರೋಡು, ಅದಂತೂ ಇನ್ನೂ ಸೂಪರಾಗಿದೆ. ನೋಡಿ ಇಲ್ಲಿ ಎಂಥ ಬ್ಯೂಟಿಫುಲ್ ಲೊಕೇಶನು. ಅದು ಈ ಥರ ಮಳೆ ಬರಬೇಕಾದ್ರಂತೂ ಸಕ್ಕದಾಗಿತ್ತು.